ಮಳೆಗಾಲದ ಆರಂಭದೊಂದಿಗೆ ಚಾರ್ಮಡಿ ಘಾಟಿಯ ಜಲಪಾತಗಳು ಶ್ವೇತ ಸೀರೆಯಂತೆ ಉಕ್ಕಿ ಹರಿಯುತ್ತಿವೆ. ಪಶ್ಚಿಮ ಘಟ್ಟಗಳ ಹಸಿರಿನಿಂದ ಕಂಗೊಳಿಸುವ ಈ ಪ್ರದೇಶವು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಆದರೆ ಜಾರು ಬಂಡೆಗಳ ಮೇಲೆ ಸೆಲ್ಫಿ ತೆಗೆದುಕೊಳ್ಳಲು ಮುಂದಾಗುವ ಪ್ರವಾಸಿಗರ ಹುಚ್ಚಾಟವು ಅಪಾಯಕಾರಿಯಾಗಿದೆ. ಕಳೆದ ಒಂದು ವಾರದಿಂದ ಭಾರೀ ಮಳೆಯಿಂದ ಚಾರ್ಮಡಿಯ ರಸ್ತೆಯುದ್ದಕ್ಕೂ ನೂರಾರು ಜಲಪಾತಗಳು ಸೃಷ್ಟಿಯಾಗಿವೆ. ಈ ಸೌಂದರ್ಯವನ್ನ ದೂರದಿಂದ ಸವಿಯದೆ ಪ್ರವಾಸಿಗರು ಜಾರು ಬಂಡೆಗಳ ಮೇಲೆ ಹತ್ತಿ ಸೆಲ್ಫಿ ಕ್ಲಿಕ್ಕಿಸುವ ಧಾವಂತದಲ್ಲಿದ್ದಾರೆ. ನಿರಂತರ ಮಳೆಯಿಂದ ಬಂಡೆಗಳ ಮೇಲೆ ಪಾಚಿ ಬೆಳೆದು ಜಾರಿಯಾಗಿದ್ದು ಸ್ವಲ್ಪ ಎಡವಟ್ಟಾದರೂ ಜೀವಕ್ಕೆ ಅಪಾಯವಾಗಬಹುದು. ಈ ಹಿಂದೆ ಇದೇ ಸ್ಥಳದಲ್ಲಿ ಬಂಡೆಯಿಂದ ಬಿದ್ದು ಕೆಲವರು ಸಾವನ್ನಪ್ಪಿದ್ದಾರೆ. ಕೈಕಾಲು ಮುರಿದುಕೊಂಡವರು ಇದ್ದಾರೆ. ಆದರೂ ಪ್ರವಾಸಿಗರಲ್ಲಿ ಎಚ್ಚರಿಕೆ ಕಡಿಮೆಯಾಗಿಲ್ಲ. ಈ ಬಗ್ಗೆ ಸ್ಥಳೀಯರು ಕಳವಳ ವ್ಯಕ್ತಪಡಿಸಿದ್ದು, ಜಿಲ್ಲಾಡಳಿತವು ಬಂಡೆ ಹತ್ತುವುದನ್ನು ಸಂಪೂರ್ಣ ನಿಷೇಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಬಣಕಲ್ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಚಾರ್ಮಡಿಯಲ್ಲಿ ಸೆಲ್ಫಿ ತೆಗೆಯುವವರಿಗೆ ಬುದ್ಧಿಮಾತು ಹೇಳಿ ರಸ್ತೆ ಬದಿಯಲ್ಲಿ ನೋ ಸೆಲ್ಫಿ ಸೈನ್ ಬೋರ್ಡ್ಗಳನ್ನು ಅಳವಡಿಸಿದ್ದಾರೆ. ಇತ್ತೀಚೆಗೆ ಯುವಕರು ಜಲಪಾತದ ಬಂಡೆ ಹತ್ತುವ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಪೊಲೀಸರ ಈ ಎಚ್ಚರಿಕೆಯ ಕ್ರಮವು ಅನಾಹುತ ತಪ್ಪಿಸುವ ನಿಟ್ಟಿನಲ್ಲಿ ಮಹತ್ವದ್ದಾಗಿದೆ. ಪ್ರವಾಸಿಗರು ಕೂಡ ತಮ್ಮ ಜೀವದ ರಕ್ಷಣೆಗಾಗಿ ಕಾಳಜಿ ವಹಿಸಿ ಅಪಾಯಕಾರಿ ಸೆಲ್ಫಿ ತೆಗೆಯುವುದನ್ನು ತಪ್ಪಿಸಬೇಕೆಂದು ಸ್ಥಳೀಯರು ಮನವಿ ಮಾಡಿದ್ದಾರೆ.